ಈಗ ಒಂದು ನಿಮಿಷ ಯಾಕೆಂದ್ರೆ 23 ವರ್ಷ 25 ವರ್ಷ ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ನಂಗೆ. ಯಾಕೆ ಅಂತಂದ್ರೆ 2022 ಡಿಸೆಂಬರ್ ತಿಂಗಳನ್ನ ಸ್ಯಾಟಲೈಟ್ ಇಮೇಜ್ ತೆಗೆದುಕೊಂಡ್ರೆ ಅಲ್ಲಿ ಇದ್ದಿದ್ದೇನೆ ಕೇವಲ 20-25 ಗುಡಿಸಲು. 2023 ಜನವರಿ ನಂತರ ಬಂದಂತ ಗುಡಿಸಲುಗಳನ್ನ ಸ್ಯಾಟಲೈಟ್ ಇಮೇಜ್, ನಾನು ಒಬ್ಬ ಅಲ್ಲಿನ ಸ್ಥಳೀಯವಾಗಿ ನನಗೂ ಸಹ ಮಾಹಿತಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅದು ಏನಂದ್ರೆ ಸ್ಪ್ರೆಡ್ ರಾಂಗ್ ಮಾಡೋದು ಬೇಡ. ಯಾವುದೇ ಪಕ್ಷ ಇರಲಿ, ಯಾರೇ ತಪ್ಪು ಮಾಡಿರಲಿ, ಅದು ತಪ್ಪೇ. ಅದು ಒಂದು ನಿಮಿಷ ಅಂದ್ರೆ ಅದೇನಪ್ಪ ಅಂದ್ರೆ 20 ವರ್ಷದ ಹಿಂದೆ ನಾನೇ ಸ್ವತಃ ಫ್ರೀ ಸ್ಕೂಲ್ ನಡೆಸಿದ್ದೇನೆ. ಸೇಮ್ ಬಡಾವಣೆ ಅಲ್ಲೇ ಅದೇ ಫಕೀರ್ ಕಾಲೋನಿಗೆ. ಆಯ್ತು ನಟರಾಜ್ ಗೌಡ್ರೆ, ಅಲ್ಲಿಗೆ ಮುಖ್ಯಮಂತ್ರಿಗಳು ಹೇಳಿದ್ದೆ ಹಾಗೆ ಮಂತ್ರಿಗಳು ಹೇಳ್ತಾ ಇರೋದೇ ಮಾತು. ಎಜೆಕನ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳ ಕಣ್ತಪ್ಪಿನಿಂದ ಹಿಂಗಾಗಿದೆ, ಹಾಗಾಗಿ ನಾವು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳೋರು. ನಿಮ್ಮ ಪಕ್ಷದವರು ಹೋಗಿದ್ರು ಸರ್ ಚುನಾವಣೆ ಪ್ರಚಾರ ಮಾಡುವಾಗ, ಅವಾಗ ಕಣ್ಣಿಗೆ ಬಿದ್ದಿರ್ಲಿಲ್ವಾ ಸರ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ? 2.5 ವರ್ಷ ಆಯ್ತು ಚುನಾವಣೆ ನಡೆದು ಸರ್. ಚುನಾವಣೆ ನಡೆದು 2.5 ವರ್ಷ ತನಕ ಅಲ್ಲಿ ಅಕ್ರಮವಾಗಿದ್ದಾರೆ, ನಾವು ನೋಟಿಸ್ ಕೊಡಬೇಕು ಅಥವಾ ಅಲ್ಲಿಂದ ಬೇರೆ ಕಡೆಗೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು? ಇಲ್ಲ. ಇವಾಗ ಡೆಮಾಲಿಷ್ ಮಾಡೋವರೆಗೂ ನಾನು ಹೇಳ್ತೀನಿ ನಟರಾಜ್ ಗೌಡ್ರೆ, ಉತ್ತರ ಕೊಟ್ಬಿಡಿ ಇದಕ್ಕೂ ಕೂಡ. ಯಾವಾಗ ಇದೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವೋ ಅವಾಗ ಧೈರ್ಯವಾಗಿ ಬುಲ್ಡೋಜರ್ ನುಗ್ಗಿಸ್ಬಿಟ್ರಿ. ಯಾವಾಗ ಕೇರಳ ಈ ಇಶ್ಯೂನ ಪಿಕ್ ಮಾಡ್ತೋ ಆಗ ಪ್ರಿಕ್ ಆಯ್ತು ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಈಗ ಬರ್ತಿದೆ ಅಧಿಕಾರಿಗಳ ವಿರುದ್ಧ ಕ್ರಮ, ಈಗ ಬರ್ತಿದೆ ಮಾನವೀಯತೆ, ಈಗ ಬರ್ತಾ ಇದೆ ಶೆಡ್ ಅಲ್ಲಿ ಇದ್ದವರಿಗೆ ಫ್ಲಾಟ್ ಭಾಗ್ಯ. ಈಗ ಸ್ಮಿತಾ ಅವರೇ, ಅವರೆಲ್ಲ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಕನ್ನಡಿಗರು ನಂಬರ್ 1. ಓಕೆ, ಕನ್ನಡಿಗರು ಕರ್ನಾಟಕದವರು. ಕೇಳಿ, ಯಾವುದೇ ವ್ಯಕ್ತಿ, ಯಾವುದೇ ಭಾರತೀಯ ಯಾವುದೇ ರಾಜ್ಯದಲ್ಲಿ ಹೋಗಿ 3 ವರ್ಷಕ್ಕಿಂತ ಜಾಸ್ತಿ ಅಲ್ಲಿ ವಾಸ ಮಾಡಿದ್ರೆ ಅವ್ರ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡ್ರೆ ಅವರು ಆ ಭಾಷೆಯ ಆ ರಾಜ್ಯದ ಜನ ಆಗ್ತಾರೆ. ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ. ಇವರು ರೋಹಿಂಗ್ಯಾದವರು ಬಗ್ಗೆ ಮಾತಾಡಲಿ, ಚಿಂತೆ ಇಲ್ಲ. ಬಗ್ಗೆ ನಾನು ಮಾಹಿತಿಯ ಕೊರತೆ ಇದೆ. ಒಂದು ನಿಮಿಷ ಪ್ರಕಾರ 7 ವರ್ಷ ಇಲ್ಲಿ ಇದ್ರೂ ಕೂಡ ಅವನಿಗೆ ವೋಟ್ ಹಾಕುವಂತ ಕೆಪಾಸಿಟಿ ಸಿಗಲ್ಲ. ಯಾರಿಗೆ? ಫಾರಿನರ್ಸ್ ಆಕ್ಟ್ ಅಲ್ಲಿ ಎಲ್ಲಿಂದನೋ ಹೊರಗಿಂದ ಬಂದಿದೆ. ನಾನು ಹೇಳ್ತೇನೆ, ನೀವು 4 ಬಾರಿ ಅಥವಾ 4 ವರ್ಷ ಇಲ್ಲಿದ್ರೆ ಸ್ಥಳೀಯ ಹೇಳಿಕೆ ಕಾಂಟ್ರಡಿಕ್ಟರಿ ಯಾವಾಗ ಅನಿಸ್ತು ಗೊತ್ತಾ ಸರ್? ನೀವಂದ್ರೆ ಅಲ್ಲಿ ಇರೋರು ಎಲ್ಲರೂ ಕೂಡ ಕರ್ನಾಟಕದವರೇ, ಕನ್ನಡಿಗರೇ. ಹೇಳ್ತಿದ್ದೀರಿ ಅವರಿಗೆ ವೋಟರ್ ಐಡಿ ಬಿಟ್ರೆ ವೋಟರ್ ಐಡಿ ಕರ್ನಾಟಕದವರೇ ಆಗಿದ್ರೆ ಸರ್, ಬಾಗಲಕೋಟೆನೋ ಬಿಜಾಪುರ ಮೈಸೂರು ಶಿವಮೊಗ್ಗದ ಎಲ್ಲಿಂದ ಒಂದು ಆಧಾರ್ ಕಾರ್ಡ್ ಇರಬೇಕಾಗಿತ್ತು. ನಾನು ನಿಮ್ಗೆ ಹೇಳಿದೆ 3 ವರ್ಷಕ್ಕಿಂತ ಜಾಸ್ತಿ ವಾಸ ಮಾಡ್ತಾ ಇದ್ರೆ. ಈಗ ನಿಮ್ಗೆ ಗೋವಾದಲ್ಲಿ ಬೈನಾ ಬೀಚಿನ ವಿಷಯ ಗೊತ್ತಾಯ್ತು ನಿಮ್ಗೆ. 1177 ಮನೆಗಳನ್ನ ಅಲ್ಲಿ ಧ್ವಂಸ ಮಾಡಿದ್ರು, ಡೆಮಾಲಿಷ್ ಮಾಡಿದ್ರು. ಅವ್ರಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರು ಗೊತ್ತಾ? 15 ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. 15 ವರ್ಷಗಳಿಂದ ಅಲ್ಲಿನ ಬಿಜೆಪಿ ಸರ್ಕಾರ ಮಾನವೀಯತೆಯನ್ನು ಮರೆತು ಅವ್ರನ್ನೆಲ್ಲ ಕೂತ್ಕೊಳ್ರಿ. ನೀವು ನಿಮ್ಗೇನ್ ಗೊತ್ತು? ಬಿಜೆಪಿಗೆ ತೆಪೆ ಮಾಡೋದಲ್ಲ ನಿಮ್ ಕೆಲಸ. ನಿಮ್ಮ ಕೆಲಸ ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಆ ಎಲ್ಲರಿಗೂ ನಾನು ಜಮೀನನ್ನು ಕೊಂಡ್ಕೊಂತೀನಿ, ನಾನು ಜಮೀನನ್ನು ಕೊಂಡ್ಕೊಂಡು 15 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ 2017ರಲ್ಲಿ. ಇದು ನಾನು ಅಲ್ಲಿ ಮನೆ ಕಟ್ಕೊಡ್ತೀನಿ, ಅವಕಾಶ ಕೊಡಿ ಅಂತ ಅಲ್ಲಿನ ಬಿಜೆಪಿ ಸರ್ಕಾರ ಕೇಳ್ಕೊಂಡ್ರು ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ವರ್ಷ ಇದೇ ವರ್ಷ ಜುಲೈ 2025ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 15 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅಲ್ಲಿ 2 ಎಕರೆ ಜಮೀನನ್ನು ಕೂಡ ಕೊಂಡ್ಕೊಂಡು ಕರ್ನಾಟಕ ಭವನವನ್ನು ಅಲ್ಲಿ ಕಟ್ಟಿಸಕ್ಕೆ ಏರ್ಪಾಡು ಮಾಡಿದ್ದಾರೆ. ಜುಲೈನಲ್ಲಿ ಕೊಂಡ್ಕೊಂಡಿದ್ದು ಸೊಲಿನಾಗಿದೆ ಗೋವಾದಲ್ಲಿ. ಗೋವಾ ವಿಷಯದಲ್ಲಿ ಕರ್ನಾಟಕದಲ್ಲಿ ಆಯ್ತು, ಅಕ್ರಮವಾಗಿ ಕೆಲವರು ಒತ್ತುವರಿ ಮಾಡಿಕೊಂಡು ಗುಡಿಸಲು ಹಾಕೊಂತಾರೆ, ಶೆಡ್ ಹಾಕೋತಾರೆ, ಕಟ್ಕೊಂತಾರೆ. ಅವನ ತೆರವುಗೊಳಿಸಿದಾಗ ಅವರಿಗೆ ಅಲ್ಲಿನ ಜಿಲ್ಲಾಡಳಿತ ಆಗಬಹುದು, ಅಲ್ಲಿನ ತಾಲೂಕು ಆಡಳಿತ ಆಗಬಹುದು, ಅಲ್ಲಿನ ಇಒಗಳಾಗಬಹುದು, ಸಿಇಒಗಳಾಗಬಹುದು, ಅವರೆಲ್ಲ ಪಿಡಿಒಗಳಾಗಬಹುದು. ಅವ್ರ ಹೊಣೆಗಾರಿಕೆ ಏನಂದ್ರೆ ಸರ್ಕಾರಕ್ಕೆ ವರದಿ ಕೊಟ್ಟು ಅವರಿಗೆಲ್ಲ ಮಾನವೀಯತೆ ದೃಷ್ಟಿಯಿಂದ
ಆಲ್ಟರ್ನೇಟಿವ್, ಯಾಕಂದ್ರೆ ಅದು ಹೌದು ಅಕ್ರಮವಾಗಿ ಅಲ್ಲಿ ನೆಲೆಸಿದ್ರೆ ಅದನ್ನ ತೆರವುಗೊಳಿಸಬೇಕು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಬೇರೆ ಎಲ್ಲ ಹೇಳ್ತಿದ್ದೀರಿ. ನೀವು ನೀವೇನಂದ್ರಿ ತಹಶೀಲ್ದಾರು ಏನು ಮತ್ಯಾರು ಸರ್ ಅಧಿಕಾರಿಗಳ ಪಟ್ಟಿ ಕೇಳಿಸ್ಕೊಳ್ಳಿ ಸರ್. ಶಾಸಕರಾಗಬೇಕು ಅನ್ಕೊಂಡ್ ಪ್ರಚಾರಕ್ಕೆ ಹೋದವರು, ಶಾಸಕರಾದವರು, ಬಿಜೆಪಿಯ ಶಾಸಕರೇ ಅಲ್ಲಿ 20 ವರ್ಷದಿಂದ ಸರ್ ಶಾಸಕ ಬಿಜೆಪಿಯ ಶಾಸಕರೇ ಇರ್ತಕ್ಕಂಥ 20 ವರ್ಷ ಅಲ್ಲಿ ಸರ್ ಎಲ್ಲಿ ಸರ್ ಅಲ್ಲ ಎಲ್ಲಿದ್ದಾರೆ ಅವರು ಬೈಯಪ್ನಳ್ಳಿನಲ್ಲಿ ಈಗ ಬೈಯಪ್ನಳ್ಳಿನಲ್ಲಿ ಅವರೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಒಬ್ಬರ ಶಾಸಕರಿರೋದು ಕೃಷ್ಣ ಬೈರೇಗೌಡರು ಸೋಲಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮನೆ ಕಳಿಸ್ತೀವಿ, ಖಂಡಿತ ಆಗಲ್ಲ. ಇನ್ನು 25 ವರ್ಷ ಅದೇನೂ ಆಗಲ್ಲ. ಇನ್ನು 25 ವರ್ಷ ಮತ್ತೆ ತಪ್ಪಿಸ್ಕೊಳ್ತಿದ್ದೀರಾ. ಅಧಿಕಾರಿಗಳನ್ನ ಹೊಣೆ ಮಾಡೋ ನೀವು ಅಧಿಕಾರಿಗಳು ಸರ್ಕಾರ ಜಾಗಗಳ ಅವರೇ ಉಸ್ತುವಾರಿಗಳಾಗಿದ್ದಾರೆ. ಅವರೇ ಒಂದಷ್ಟು ಜವಾಬ್ದಾರಿ ಇರ್ತದೆ. ಒಬ್ಬ ತಹಸೀಲ್ದಾರ್ ಆಗಬಹುದು, ಜಿಲ್ಲಾಧಿಕಾರಿ ಆಗಬಹುದು, ನೀವು ಆಗ್ಬಹುದು, ಸಿಇಒ ಆಗ್ಬಹುದು, ಅವರ ಹೊಣೆಗಾರಿಕೆ ಇರ್ತದೆ. ಕಟ್ಕೊಂಡಿಲ್ಲ ಓಟ್ ಕೇಳಕ್ ಹೋದ ಕೃಷ್ಣ ಬೈರೇಗೌಡರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿರೋರು ಅಕ್ರಮ ನಿವಾಸಿಗಳು ಅಂತ? ಓಟ್ ಪಡ್ಕೊಂಡು ಗೆದ್ದು ಶಾಸಕರಾದ ಕೃಷ್ಣ ಬೈರೇಗೌಡರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಅಕ್ರಮವಾಗಿ ನಿವಾಸಿಗಳಿದ್ದಾರೆ ಅಂತ ಹೇಳಿ? 15 ವರ್ಷ ಬೇಡ ರೀ, 3 ವರ್ಷದಿಂದ ಮನೆ ಕಟ್ಕೊಂಡಿದ್ರು ಕೂಡ ಅಕ್ರಮ ಸಕ್ರಮ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಿರ್ಲಿಲ್ವಾ ಅವರಿಗೆ? ನೋಡಿ, ಅವರಿಗೆ ಬೇರೆ ರೀತಿಯ ನಿವಾಸಗಳನ್ನ ಕೇಳಿ, ಅವ್ರಿಗೆ ಬೇರೆ ನಿವೇಶನಗಳನ್ನ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಇತ್ತು. ಆ ಸರ್ಕಾರ ಜವಾಬ್ದಾರಿ ಮಾಡ್ತಾ ಇದೆ. ಕೇಳಿ ಅಲ್ಲ, ಅಧಿಕಾರಿಗಳು ಯಾರಿದ್ದಾರೆ ಅವರು ಸರ್ಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡೋದು ಜವಾಬ್ದಾರಿ ಅವ್ರದ್ದಿರ್ತದೆ. ಸರ್ಕಾರದ ಆಸ್ತಿಗಳು ಯಾವುದು ಅಂತ ಅವ್ರಿಗೆ ಗೊತ್ತಿರ್ತದೆ. ತಹಸೀಲ್ದಾರ್ ಆಗಬಹುದು, ಇಒಗಳಾಗಬಹುದು, ಎಲ್ಲಾ ಅಧಿಕಾರಿಗಳಿಗೆ ಸರ್ಕಾರದ ಆಸ್ತಿಗಳ ಬಗ್ಗೆ ಗೊತ್ತಿರ್ತದೆ ಹೊರತು ಜನಪ್ರತಿನಿಧಿಗೆ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಏನಿಲ್ಲ. ಆಮೇಲೆ ಯಾವುದು ಎವಿಕ್ಷನ್ ಮಾಡಬೇಕಾದ್ದು ಬಿಬಿಎಂಪಿಯ ಪ್ರಾಪರ್ಟಿ, ಅದು ಬಿಬಿಎಂಪಿಯ ಪ್ರಾಪರ್ಟಿ. ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಯಾವಾಗಲೂ ತೆರವುಗೊಳಿಸಬೇಕಾಗಿತ್ತು, ಮುಂಚೆನೆ ಮಾಡಬೇಕಾಗಿತ್ತು, ತಡವಾಗಿ ಮಾಡಿದ್ದಾರೆ. ಒಂದು ಆದ್ರೆ ನಿವೇಶನಗಳ ಕೊಡೋದನ್ನ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಇವತ್ತು ಘೋಷಣೆ ಮಾಡಿದ್ದಾರೆ, ಮುಂದಿನ ವಾರದಲ್ಲಿ ಅವ್ರಿಗೆ ಎಲ್ಲಾ ನಿವೇಶನಗಳ ಕೊಡಲಾಗ್ತದೆ. ಫಾರೂಕ್ ಅವರೇ, ಅಲ್ಲಿ ವೆರಿ ಕ್ಲಿಯರ್ ಅಧಿಕಾರಿಗಳ ಜವಾಬ್ದಾರಿ, ಅದು ಮೋದಿ ರಾಜಕಾರಣಿಗಳ ಜವಾಬ್ದಾರಿ ಏನು ಅಂತಂದ್ರೆ ಫಾರೂಕ್ ಅವರು ಉತ್ತರ ಕೊಡ್ಲಿ. ಫಾರೂಕ್ ಅವರೇ, ಇವತ್ತು ವಸೀಂ ಲೇಔಟ್ ಆಗಿರ್ಬೋದು, ಫಕೀರ್ ಲೇಔಟ್ ಆಗಿರ್ಬೋದು, ಅಲ್ಲಿನ ನಿವಾಸಿಗಳು ನೀವು ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಳ್ಬೇಕಾಗಿರೋ ನಟರಾಜ್ ಗೌಡ ಅವರ ಸ್ಟೇಟ್ಮೆಂಟ್ ಏನು ಅಂದ್ರೆ, ಅಧಿಕಾರಿಗಳ ತಪ್ಪು, ಶಾಸಕರದ್ದು ಜನಪ್ರತಿನಿಧಿಗಳದ್ದು ಕೆಲಸ ಎಷ್ಟು ಅಂತಂದ್ರೆ ಬರೋದು ಓಟ್ ಕೇಳೋದು. ಯಾವಾಗ ಅಧಿಕಾರಿಗಳು ಇಲ್ಲಿ ಅಕ್ರಮ ಅಂತ ಹೇಳ್ತಾರೋ ಓಟ್ ಕೊಟ್ಟ ಜನರು ಅನ್ನೋದನ್ನು ಮರೆತು ಬಿಟ್ಟು ಬುಲ್ಡೋಜರ್ ಹಚ್ಚೋದು. ನೀವು ಮತ್ತೆ ಪ್ರಶ್ನೆ ಮಾಡೋ ಹಾಗಿಲ್ಲ ಜನಪ್ರತಿನಿಧಿಗಳನ್ನ, ಯಾಕಂದ್ರೆ ತಪ್ಪು ಮಾಡ್ತಿರೋದು ಬರೀ ಅಧಿಕಾರಿಗಳು. ಫಾರೂಕ್ ಸರ್, ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಸಿಂಪಲ್ ಆಗಿ ಅವಾಗಲೇ ಖಾನ್ ಸರ್ ಹೇಳ್ದಂಗೆ ಪ್ರತಿಯೊಬ್ಬರು ಕಚೇರಿಗಳು ಅಲ್ಲಿದ್ದಿದ್ದೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಪ್ರತಿಯೊಬ್ರು ಕಚೇರಿ ಇತ್ತು. ನೋಡಿದಿರಾ ಅಂತ ನಾನು ಸೀರಿಯಸ್ ಆಗಿ ನೀವು ಅಲ್ಲಿ ಹೋಗೇ ಇಲ್ಲ ಅಂತ. ಹೌದಾ? ನೀವ್ ಹೋಗಿದ್ರಾ? ನಾನು ಹೋಗಿದ್ದೀನಿ. ಯಾವಾಗ? ಯಾವಾಗ ಹೋಗಿದ್ರಿ? ಬಿಡ್ರಿ, ಕೇಳ್ರಿ, ನೀವ್ ಹೇಳ್ರಿ, ಯಾವಾಗ ಹೋಗಿದ್ರಿ? ಜೂನ್ ತಿಂಗಳಲ್ಲಿ ನಾನು ಹೋಗಿ ಬಂದಿದ್ದೆ. ಜೂನ್ ತಿಂಗಳಲ್ಲಿ ಯಾವ ಬೀದಿಗೆ ಹೋಗಿದ್ರಿ? ಯಾವ ಬೀದಿಗೆ ಹೋಗಿದ್ರಿ? ಎಷ್ಟು ಅಡ್ಡರಸ್ತೆಗಳಿದೆ? ಎಷ್ಟು ಅಡ್ಡರಸ್ತೆಗಳಿದೆ? ಡಿಕೆ ಶಿವಕುಮಾರ್ ಹೇಳವ್ರೆ, ನೀವ್ ಹೇಳ್ರಿ ಯಾರು ಏಜೆಂಟ್ಗಳು ಅಂತ ಅವ್ರ ಹೆಸರು ಹೋಗಿದ್ದೀರಲ್ಲ, ನೀವ್ ಹೇಳ್ರಿ, ನೀವು ಹೋಗಿದ್ದೀರಲ್ಲ, ಸಪೋರ್ಟ್ಸ್ ಅಂತ ಹೇಳಿ ಹೋಗಿದ್ದೀರಲ್ಲ, $25,000 3 ಲಕ್ಷ ಇಸ್ಕೊಂಡ್ರೆ ಒಪ್ಕೊಳ್ಳೋಣ. ನಿಮ್ ಕಚೇರಿ ಇರ್ಲಿಲ್ವೇನೋ ಅಂತಾನೆ ಒಪ್ಕೊಳ್ಳೋಣ. ಪ್ರಚಾರಕ್ಕೆ ಹೋಗಿರ್ಲಿಲ್ವಾ ಸರ್ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿಗೆ? ಹೋಗಿರ್ಲಿಲ್ವಾ ಸರ್? ಗೊತ್ತಿರ್ಲಿಲ್ವಾ ಸರ್ ಅಕ್ರಮ ನಡೆದಿದೆ ಅಂತ ಹೇಳಿ?